ವೆಲ್ಕಮ್ ಟು ಡೇ 4. ತುಂಬ ಇಂಪಾರ್ಟೆಂಟ್ ಡೇ ಇವತ್ತು. ನಾವು ಇವತ್ತು ಸಬ್ಮಿಟ್ ಮಾಡ್ತಾಯಿದ್ದೀವಿ. ಸೊ ಕುವಾರಿ ಪಾಸ್ಗೆ ಹೋಗೋ ದಿನ ಇವತ್ತು. ಸ್ವಲ್ಪ ಕಂಪೇರ್ ಮಾಡಿದ್ರೆ ನಿನ್ನೆ ಮೊನ್ನೆಗಿಂತ ಇವತ್ತು ಸ್ವಲ್ಪ ಜಾಸ್ತಿ ನಡಿಬೇಕಾಗತ್ತೆ. ಸೊ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಇದ್ರ ಪ್ರೀವಿಯಸ್ ವಿಡಿಯೋ ನೋಡಿ. ಅದರಲ್ಲಿ ನಮ್ಮದು 2-3 ದಿನದ ಎಕ್ಸ್ಪೀರಿಯನ್ಸ್ನ ಅದರಲ್ಲಿ ಶೇರ್ ಮಾಡ್ಕೊಂಡಿದ್ದೀವಿ. ಇದು ಸೆಕೆಂಡ್ ಹಾಫ್ ಆಫ್ ದ ವಿಡಿಯೋ. ಸೊ ವೆರಿ ಎಕ್ಸೈಟೆಡ್. ವೆದರ್ ಪ್ರಿಡಿಕ್ಷನ್ ಇವತ್ತು 40% ಮಳೆ ಅಂತ ಹೇಳಿದ್ದಾರೆ. ಹಿಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಚಳಿ ಇದೆ. ಇನ್ನು ಟೆಂಟಲ್ಲೇ ಕೂತಿದ್ದೀನಿ. ಕಾಲು ಆಗ್ತಾ ಬಂತು. ನಾನು ಸ್ವಲ್ಪ ಹೊತ್ತಲ್ಲಿ ಹೋಗಿ ತಿಂಡಿ ರೆಡಿ ಮಾಡಬೇಕು. ಇವತ್ತು ಉಪ್ಪಿಟ್ಟು ಮತ್ತು ಅವಲಕ್ಕಿ ಕೊಡ್ತಾರೆ ಅಂತ ನಮ್ಗೆ ಹೇಳಿದ್ದಾರೆ. ಸೊ ವೆರಿ ಎಕ್ಸೈಟೆಡ್ ಫಾರ್ ಇಟ್. ನೋಡೋಣ ಹೆಂಗಿರುತ್ತೆ ಅಂತ. ಆ್ಯಂಡ್ ಆಚೆ ಬರ್ತಿದ್ದಂಗೆ ಇನ್ನೂ ಪೂರ್ತಿ ಇದು ಬಂದಾಗ ನೋಡಿದ್ರೆ ಪೂರ್ತಿ ಮೋಡ ಕವರ್ ಆಗಿತ್ತು. ಒಂಥರ ಮಿಸ್ಟ್ ರೋಲಿನ್ ಆಗಿತ್ತು. ಒಂಥರ ವಿಂಟರ್ ವಂಡರ್ಲ್ಯಾಂಡ್ ಥರನೇ ಕಾಣಿಸ್ತಾ ಇದ್ದು ಇವತ್ತು. ಆ್ಯಂಡ್ ಯಾವ ಥರ ಪೀಕ್ಸ್ಗಳು ಏನೋ ಪೂರ್ತಿ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಮಳೆನೋ ಅಥವಾ ಸ್ನೋಫಾಲೋ ಆಗ್ತಾಯಿದೆ ಅಂತ. ಬಟ್ ವೆರಿ ಎಕ್ಸೈಟೆಡ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಏಳು ಮುಕ್ಕಾಲು ಹಂಗೆ ಹೊರಟ್ವಿ. ಫುಲ್ ಇಲ್ಲಿ ತನಕನೂ ಸ್ನೋನಲ್ಲಿ ಐಸಲ್ಲೇ ಬಂದಿದ್ದೀವಿ. ಸುಮಾರು ಕಡೆ ಜಾರ್ತಾಯಿತ್ತು. ಸ್ಪೈಕ್ಸ್ ಹಾಕ್ಕೊಂಡು ಬಂದಿರೋದ್ರಿಂದ ಬೇಜಾನ್ ಹೆಲ್ಪ್ ಆಗ್ತಾಯಿದೆ. ಫಸ್ಟ್ ಅಪ್ಪರ್ ಕುಲಾರಾಗಿ ಬಂದು ಈಗ ಜಂಡಿ ಟಾಪಿಗೆ ಹೊರಟಿದ್ದೀವಿ. ನೆಕ್ಸ್ಟ್ ಅಲ್ಲಿ ಬ್ಯಾಗ್ ಬಿಟ್ಬಿಟ್ಟು ಕುವಾರಿ ಟಾಪಿಗೆ ಹೋಗೋದು. ಇಟ್ಸ್ ಗೆಟಿಂಗ್ ವೆರಿ ಚಿಲ್ಲಿದು. ಎಷ್ಟಾಯ್ತು? 7:45 ಹೊರಟಿ ನಾವು. 1:45 ಗಂಟೆ ಆಯಿತು. ನಾವೀಗ ಜಂಡಿ ಟಾಪ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಸ್ವಲ್ಪ ಟೆಕ್ನಿಕಲ್ ಇನ್ಫಾರ್ಮೇಷನ್ ಈ ಟ್ರೈಲ್ ಬಗ್ಗೆ. ನಾವಿದ್ದಿದ್ದು ಕ್ಯಾಂಪ್ ಲೋಯರ್ ಕೋಲಾರ, ಅದ್ರ ಮೇಲ್ಗಡೆ ಅಪ್ಪರ್ ಕೋಲಾರ ಇದೆ, ಅದ್ರ ಮೇಲ್ಗಡೆ ಜಂಡಿ ಟಾಪ್, ಆಮೇಲೆ ಕುವಾರಿ ಟಾಪ್, ಆಮೇಲೆ ತಲಿ ಅನ್ನೋ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಸೊ ಜಂಡಿ ಟಾಪ್ ತನಕ ಅಸೆಂಟ್ ಇತ್ತು, ಮತ್ತು ಕುವಾರಿ ಪಾಸ್ ತನಕನೂ ಅಸೆಂಟ್ ಇರುತ್ತೆ. ಆಮೇಲೆ ವಾಪಸ್ಸು ನಾವು ಜಂಡಿ ಟಾಪಿಗೆ ಬಂದು ಮತ್ತೆ ತಲಿಗೇಟಿಗೆ ಹೋಗ್ತೀವಿ. ಇದು ಇವತ್ತಿನ ಟ್ರೈಲು. ಇಲ್ಲಿವರೆಗೂ ತುಂಬಾ ಚೆನ್ನಾಗಿತ್ತು. ಅಪ್ಪರ್ ಕೋಲಾರದಿಂದ ಜಂಡಿ ಟಾಪ್ವರೆಗೂ ಟ್ರೈಲ್ ವಾಸ್ ಅಮೇಝಿಂಗ್. ಎಲ್ಲ ಒಂಥರ ಸ್ನೋ ಬ್ಲ್ಯಾಕೆಟ್ ಅಂತ ಅನ್ಬೋದು. ಅಷ್ಟು ಸ್ನೋ ಬಿದ್ದಿದೆ. ಎಷ್ಟು ಸೆಂಟಿಮೀಟ್ರ್ ಅಂತೆಲ್ಲ ಐಡಿಯಾ ಇಲ್ಲ, ಬಟ್ ನೋಡ್ತಾ ಇದ್ದರೆ ಪೂರ್ತಿ ಸ್ನೋ ಬಿದ್ದಿರೋದು. ಸ್ನೋ ಮಧ್ಯಾಹ್ನ ಇಷ್ಟೊತ್ತು ನಡ್ಕೊಂಬಂದಿದ್ದೀವಿ, ಆಲ್ಮೋಸ್ಟ್ 1.25 ಗಂಟೆ. ಆ್ಯಂಡ್ ಆ ವ್ಯೂಸೂ ಅಷ್ಟೇ. ಇವತ್ತು ಸ್ವಲ್ಪ ವೆದರ್ ಅಷ್ಟೇನು ಚೆನ್ನಾಗಿಲ್ಲ. ಐ ಮೀನ್ ಇನ್ ದ ಸೆನ್ಸ್ ತುಂಬ ಕ್ಲೌಡಿ ಇದೆ, ಸ್ವಲ್ಪ ಚಳಿ ಆಗ್ತಾನೇ ಇದೆ. ಅದಕ್ಕೆ ಜಾಕೆಟ್ಸ್ ಎಲ್ಲ ಹಾಕೊಂಡಿದ್ದೀವಿ. ಆ್ಯಂಡ್ ಎಲ್ಲ ಬೆಟ್ಟಗಳು ಪೂರ್ತಿ ಏನು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಮೋಡಗಳ ಮಧ್ಯೆ ಇದೆ, ಆ ಥರ ಫೀಲಿಂಗ್ ಇದೆ. ಆ್ಯಂಡ್ ಏನು ಒಂದು ಕಾಂಟ್ರಾಸ್ಟ್ ಮಜಾ ಅನಿಸಿದ್ದು ಅಂತಂದರೆ, ಈ ಕಡೆ ಎಲ್ಲ ಸ್ನೋ ಇದೆ, ಬಟ್ ಒಂದು ಕಡೆ ಎಲ್ಲ ಪೂರ್ತಿ ಡ್ರೈ ಆಗಿದೆ. ಸೊ ಎಲ್ಲ ಗಿಡಗಳು ಸ್ವಲ್ಪ ಗೋಲ್ಡನ್ ಆಗಿದೆ. ಆ ಕಾಂಟ್ರಾಸ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಲ್ಲಿ ಕಲ್ಲುಗಳೆಲ್ಲ. ಸೊ ಲಿಟ್ರಲಿ ನನ್ನ ರೈಟ್ ಸೈಡ್ಗೆಲ್ಲ ಪೂರ್ತಿ ಸ್ನೋ ಇದೆ, ಲೆಫ್ಟ್ ಸೈಡ್ಗೆಲ್ಲ ಪೂರ್ತಿ ಡ್ರೈ ಆಗೋಗಿದೆ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಎರಡು ಕಡೆಯಿಂದನೂ ಟ್ರೀ ಲೈನ್ಸ್ ಬಂದು ಹಿಂಗೆ ಜಾಯ್ನ್ ಆಗುತ್ತೆ. ನಾವು ಈ ಲೆವೆಲಲ್ಲಿ ಹತ್ತುತ್ತಾ ಇದ್ದೀವಿ. ಆ್ಯಂಡ್ ಮುಂದೆ ಟಾಪ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ನೋಡೋಣ, ಸ್ವಲ್ಪ ರೆಸ್ಟ್ ತೊಗೊಂಡು ಏನಾದ್ರು ನೀರು ಕೊಡ್ತು ಏನಾದ್ರು ತಿಂದು ವಿಲ್ ಕಂಟಿನ್ಯೂ ಜರ್ನಿ. ನಾವು ಇಲ್ಲಿಂದ ಹಿಂಗೆ ನಡ್ಕೊಂಡು ಬಂದು ಪೂರ್ತಿ ಹಿಂಗೆಲ್ಲ ಬಂದು ಈ ಪಾರ್ಟಲ್ಲಿ ನೋಡ್ಬೋದು ನೀರು ಐಸ್ ಆಗೋಗಿದೆ. ಕಾಲಿಟ್ಟರೆ ಜಾರ್ತಾ ಇದೆ ಸ್ಪೈಕ್ಸ್ ಹಾಕೊಂಡ್ರು. ಸೊ ನಮ್ಮಲ್ಲಿ ಬಂದಿರೋ ಗೈಡ್ಸು ಅಲ್ಲಿ ಸ್ವಲ್ಪ ಐಸ್ ಹಾಕ್ಸಿದೆ ಅವ್ರ ಹತ್ರ, ಅದೆಲ್ಲ ತೊಗೊಂಡು ಐಸ್ ಹೊಡೆದು ಅಲ್ಲಿ ಸ್ವಲ್ಪ ಪಾತ್ ಮಾಡಿ ನೀಟಾಗೆ ನಮ್ಮನ್ನೆಲ್ಲರೂ ಒಬ್ಬೊಬ್ಬರನ್ನ ಕರೆಸ್ತಾ ಇದ್ದೀವಿ. ಸ್ವಲ್ಪ ಟ್ರಿಕ್ಕಿ ಇದೆ ಪಾರ್ಟ್, ಇಲ್ಲಿ ನೋಡ್ಬೋದು
ಇವರೇ ನಮ್ಮ ಗೈಡು. ಇದರಿಂದ ಪಾರ್ಟಿಸಿಪೆಂಟ್ಸ್ ಇಳಿತಾ ಇದ್ದಾರೆ. ಈ ಪಾರ್ಟೇ ತುಂಬ ಸ್ಲಿಪ್ಪರಿ ಇರೋದು. ಹಂಗೆ ಬಂದರೆ ಆಮೇಲೆ ಹಿಂಗಿಂದ ಆರಾಮು ಹೋಗ್ಬಿಡ್ಬೋದು. ಬಟ್ ನೋಡಿ ಸ್ವಲ್ಪ ಪಾರ್ಟ್ ಇದೆ. ಜಸ್ಟ್ ಲುಕ್ ಅಟ್ ದ ವ್ಯೂ ಮ್ಯಾನ್. ಯಶವಂತ್ ಬನ್ನಿ 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 ಆಯ್ತು ಅಷ್ಟೇ. ಕಮಾನ್ ಯಶವಂತ್, ಕಮಾನ್ ಲಹರಿ, ಕಮಾನ್ ಲಾರಿ, ಲಾಸ್ಟ್. You can do it. You can. ಬನ್ನಿ 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 ಆಗೋಯ್ತು. Come on Ashish bhaiya, only 2 steps. Come on Ashish bhaiya. Congratulations, हम समिट के पास है. समिट हमारी गेम में. It's mine. Thank you. So guys, come on. Okay, coming. Ready. भारत माता की जय. 3 cheers to Mayank. Hip hop, hooray! Hip hop, hooray! Hip hop, hooray! 3 cheers to Ashish bhai. Hip hop, hooray! Hip hop, hooray! Hip hop, hooray! 3 cheers to Prince bhai. Hip hop, hooray! Hip hop, hooray! Hip hop, hooray! 3 cheers to Akhil bhai. Hip hop, hooray! Hip hop, hooray! Hip hop, hooray! 3 cheers for all of us. Hip hop, hooray! Hip hop, hooray! Hip hop, hooray! My boy, good job! ಇಳಿತಾನೆ ಇದ್ದೀವಿ. ವ್ಯೂಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಾಯಿದೆ. ಕ್ವಾರಿ ಟಾಪ್ಗೆ ಹೋದಾಗ ಏನೂ ಮಾತಾಡೋಕ್ಕಾಗಲಿಲ್ಲ. ಅಷ್ಟು ಎಕ್ಸೈಟ್ಮೆಂಟು, ಅಷ್ಟು ಖುಷಿ ಇತ್ತು. ನಾವು 14 ಜನ ಗ್ರೂಪಲ್ಲಿ ಬಂದಿದ್ವಿ. ಎಲ್ಲರೂ ಮೇಲಕ್ಕೆ ಸಬ್ಮಿಟ್ ಮಾಡಿದ್ರು, ಸೇಫಾಗಿ ಬಿದ್ದರು ಅಂತ ಖುಷಿ ಎಕ್ಸೈಟ್ಮೆಂಟಲ್ಲಿ ಚೆನ್ನಾಗಿ ಫೋಟೋಸ್ ತೊಗೊಂಡು ಹಾಗೆ ಕೆಳಗಡೆ ಬಂದ್ಬಿಟ್ವಿ. ನಾವು ಫೋಟೋಸ್ ತೆಗೋತಿದ್ದಂಗೆ ಇನ್ನೂ ಸ್ವಲ್ಪ ಜನ ಗ್ರೂಪ್ಸ್ ಬೇರೆ ಕಡೆಯಿಂದ ಬಂತು. ಸೊ ಕ್ರೌಡ್ ಜಾಸ್ತಿ ಆಯಿತು ಅಂತ ಹೇಳಿದ್ಬಿಟ್ವಿ. ಬಟ್ ವಿ ಹ್ಯಾಡ್ ಅನ್ ಅಮೇಝಿಂಗ್ ವ್ಯೂ ಫ್ರಮ್ ದೇರ್. ಕುವಾರಿ ಟಾಪಲ್ಲಿ 2 ಇಂಡಿಯಾ ಫ್ಲಾಗ್ ಹಾಕಿದ್ದಾರೆ. ಆ ಮೌಂಟೇನ್ ಬ್ಯಾಕ್ ಡ್ರಾಪಲ್ಲಿ ಆ ಫ್ಲಾಗ್ಸ್ ನೋಡ್ತಿದ್ರೆ ಮೈಯೆಲ್ಲ ಜುಮ್ ಅಂತ ಇರುತ್ತೆ. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಮೇಲ್ಗಡೆಯಿಂದ ವ್ಯೂಸ್ ಮಾತ್ರ ಕೇಳಲೇಬೇಡಿ. ಒಂದು 30-40 ಪೀಕ್ ಈಸಿಯಾಗಿ ಕಾಣಿಸುತ್ತೆ. ಹೆಸರು ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ, ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಹೋಗಿದ್ದು ಕುವಾರಿ ಟಾಪು. ಕುವಾರಿ ಪಾಸ್ ಕೆಳಗಡೆ ಇದೆ. ಕುವಾರಿ ಟಾಪ್ ಒಂದು 12,000 ಫೀಟ್ ಇದ್ದರೆ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇದೆ ಕುವಾರಿ ಪಾಸು. ಸೊ ಕುವಾರಿ ಟಾಪಿಂದ ಒಂದು ಅರ್ಧ ಗಂಟೆ ಜರ್ನಿ ಆದರೆ ಕುವಾರಿ ಪಾಸ್ಗೆ ಹೋಗ್ತಾರೆ. ಸೊ ಯಾರೇ ಟ್ರೆಕ್ಕರ್ಸ್ ಬಂದು ಜಲ್ದಿ ಕುವಾರಿ ಟಾಪಿಗೆ ಏನೇನು ಬರ್ತಾರೆ. ಬಟ್ ಟ್ರೆಕ್ ಹೆಸರು ಕುವಾರಿ ಪಾಸ್ ಅಂತ. ವಿ ಹ್ಯಾಡ್ ಅನ್ ಅಮೇಝಿಂಗ್ ಡೇ. ನಾನು ವಿ ವಿಲ್ ಡೆಫಿನೆಟ್ಲಿ ಮಿಸ್ ದಿಸ್ ವ್ಯೂಸ್. ನೀವು ಸಾರಿ ಹೇಳಲೇಬೇಕು, ಜಸ್ಟಿಸ್ ಮಾಡೋಕ್ಕಾಗ್ತಾಯಿಲ್ಲ ಈ ವ್ಯೂಸಿಗೆ. ಪ್ರತಿ ಒಂದೊಂದು ಕಾರ್ನರ್ಲ್ಲೂ ಒಂದೊಂದು ಫ್ರೇಮ್ ಚೆನ್ನಾಗಿದೆ. ಅಷ್ಟು ದೊಡ್ಡ ಬೆಟ್ಟಗಳು. ಮೈ ಗಾಡ್, ಐ ಜಸ್ಟ್ ಕಾಂಟ್ ಎಕ್ಸ್ಪ್ಲೇನ್. ಇಲ್ಲಿದ್ದು ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅಷ್ಟೇ ಹೇಳೋಕ್ಕಾಗೋದು. ನಾವೇನು ತೋರ್ಸೋಕ್ಕೋದ್ರೂ ಏನೋ ಅಂತ ಅನಿಸುತ್ತೆ. ಬಟ್ ನೀವು ಇಲ್ಲಿ ಇದ್ದರೆ, ಈ ಕ್ಷಣದಲ್ಲಿ ಈ ಜಾಗದಲ್ಲಿ ನೀವಿದ್ದರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಮಾತಾಡ್ತಾಯಿದ್ದೀನಿ, ಏನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂತ. ಯಾ, ಇಟ್ ಗೋಯಿಂಗ್.
ಜಂಡಿ ಟಾಪಿಂದ ಹೊರಟು ಇಲ್ಲೊಂದು ಜಾಗಕ್ಕೆ ಬಂದು ಊಟಕ್ಕೆ ನಿಲ್ಸಿದ್ದೀವಿ. ಜಂಡಿ ಟಾಪಿಂದ ಇಲ್ಲಿಗೆ ಬರೋ ತನಕ ಲೆಡ್ಜ್ ವಾಕ್ ಇತ್ತು. ತುಂಬ ಸಣ್ಣ ಹಾದಿಲೇ ನಡ್ಕೊಂಡು ಬಂದ್ವಿ. ಲೆಡ್ಜ್ ಅಂದರೆ ಒಂದು ಕಡೆ ಮೌಂಟನ್, ಇನ್ನೊಂದು ಕಡೆ ವ್ಯಾಲಿ. ಸೊ ಪಾತಾಳನ ಅಂತಲೇ ಅನ್ಬೋದು. ಹಾಗೆ ಬಂದಿದ್ದೀವಿ. ಸುಮಾರು ಸ್ನೋ ಕವರ್ಡ್ ಇತ್ತು, ಕೆಲವು ಡ್ರೈ ಪ್ಯಾಚಸ್ಸು ಇತ್ತು. ಈಗ ಇಲ್ಲಿ ಬಂದಮೇಲೂ ಸ್ವಲ್ಪ ಸ್ನೋ ಆಯಿತು. ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿದೆ. ಫುಲ್ ಎಲ್ಲ ಕಡೆ ಬರೀ ಸ್ನೋ ಕವರ್ಡ್ ಮೌಂಟನ್ಸು. ಹಿಂದ್ಗಡೆ ಕ್ಯಾಂಪ್ ಸೈಟು ಕಾಣಿಸ್ತಿದೆ ನಮ್ಮದು. ನಾವು ಬೆಳಗ್ಗೆ ಹೊರಟಿದ್ದು ಕುಲಾರ ಕ್ಯಾಂಪ್ ಸೈಟು ಕಾಣಿಸ್ತಾ ಇದೆ. ಇನ್ನೇನು ಈಗ ಊಟ ಮಾಡಿ ಹೊರಡೋದೇನೆ. ಊಟಕ್ಕೆ ಬೆಳಗ್ಗೆನೇ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಚಪಾತಿ, ಆಲೂಗಡ್ಡೆ ಸಬ್ಜಿ ಮತ್ತು 1-2-3 ರಾಗಿ ಉಂಡೆ ಕೊಟ್ಟಿದ್ರು. ಸೊ ಅದು ತಿನ್ಕೊಂಡು ಇನ್ನು ಹೊರಟ್ರೆ ಇನ್ನೊಂದು 2-3 ಅವರಲ್ಲಿ ಬೇಸ್ ಕ್ಯಾಂಪಿಗೆ ತಲುಪ್ತೀವಿ. ಥಾಲಿ ಕ್ಯಾಂಪ್ ಸೈಟಲ್ಲಿದ್ದೀವಿ. ಲಂಚ್ ಮಾಡಾದ್ಮೇಲೆ ಸ್ವಲ್ಪ ಡಿಫ್ರೆಂಟ್ ಟೆರೇನ್ಸ್ ನೋಡಿದ್ವಿ. ಸ್ವಲ್ಪ ಹೊತ್ತು ಹಾಗೆ ಲೆಡ್ಜ್ ವಾಕ್ ಕಂಟಿನ್ಯೂ ಆಯಿತು. ಅದಾದಮೇಲೆ ಇಟ್ ಓಪನ್ಡ್ ಅಪ್ ಟು ಅ ಬ್ಯೂಟಿಫುಲ್ ಮೆಡೋ ಆದಮೇಲೆ ವಿ ಎಂಟರ್ಡ್ ಫಾರೆಸ್ಟ್ ರೀಜನ್. ಫುಲ್ ಡೆನ್ಸ್ ಫಾರೆಸ್ಟು. ನಮ್ಮ ಗೈಡ್ಸು ಎಲ್ಲ ಹೇಳ್ತಾಯಿದ್ರು ಇಲ್ಲಿ ಈಸಿಯಾಗಿ ಕಳೆದೋಗ್ಬಿಡ್ಬೋದು ಅಂತ. ಹಾಗೆ ಮುಂದೆ ಬರ್ತಿದ್ದಂಗೆ ನಮ್ಮದು ಕ್ಯಾಂಪ್ ಸೈಟ್ ಬಂತು. ಸುಸ್ತಾಯಿತು. ಇಟ್ ವಾಸ್ ಅ ಲಾಂಗ್ ಡೇ. ಅಬೌಟ್ 8 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ಸಮ್ಮಿಟ್ಗೆ ಹೋಗಿ ಬಂದು ಎಲ್ಲ ಹೆಕ್ಟಿಕ್ ಆಯಿತು. ನಾಳೆನೂ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಲಾಂಗ್ ಡೇ ಆ್ಯಂಡ್ ಹೆಕ್ಟಿಕ್. ಆಲ್ಮೋಸ್ಟ್ ಇಷ್ಟ ಅಥವಾ ಇದಕ್ಕಿಂತ ಜಾಸ್ತಿನೂ ನಡಿಬೇಕಾಗುತ್ತೆ. ನೋಡೋಣ. ಟು ಡೇ 5 ಕೊನೆ ದಿನ ಇವತ್ತು ತಲಿ ಕ್ಯಾಂಪ್ ಸೈಟಿಂದ ನಮ್ಮ ಬೇಸ್ ಕ್ಯಾಂಪ್ ದಾಕಿಗೆ ಹೋಗ್ತಾ ಇದ್ದೀವಿ. ಏನು ಹೇಳೋಣ ಕ್ಯಾಂಪ್ ಸೈಟ್ ಬಗ್ಗೆ ಅಂತ ಯೋಚನೆ ಮಾಡ್ತಾನೆ ಇದ್ದೀನಿ, ಏನೂ ಹೊಳಿತಾ ಇಲ್ಲ. ಇಷ್ಟು ದಿನ ಇದ್ದಿದ್ದು ಕ್ಯಾಂಪ್ ಸೈಟಲ್ಲಾಗಲಿ ಅಥವಾ ಇದಕ್ಕೆ ಮುಂಚೆ ಮಾಡಿ ಟ್ರೆಕ್ಕಲ್ಲಿ ಕ್ಯಾಂಪ್ ಸೈಟಲ್ಲಾಗಲಿ ಮೋಸ್ಟ್ ಆಫ್ ದೆಮ್ ಒಂಥರ ಓಪನ್ ಕ್ಲಿಯರಿಂಗಲ್ಲಿತ್ತು, ಓಪನ್ ಗ್ರೌಂಡಲ್ಲಿತ್ತು. ಅಂದರೆ ಅಲ್ಲಿಂದ ಎಲ್ಲ ಬೆಟ್ಟಗಳ ವ್ಯೂ ಕಾಣಿಸೋದು, ಒಂದು 360 ಡಿಗ್ರಿ 270 ಡಿಗ್ರಿ ವ್ಯೂಸ್ ಎಲ್ಲ ಇರೋದು. ಬಟ್ ಈ ಕ್ಯಾಂಪು ಕಾಡಿನ ಒಳಗಡೆ ಇದೆ. ಈ ಥರ ಇದು ನಮ್ಮ ಕ್ಯಾಂಪಿಗೆ ಎಂಟ್ರೆನ್ಸು. ಪೂರ್ತಿ ಮಂಚು ಕವರ್ ಆಗಿದೆ. ಅಲ್ಲೊಂದು ಕ್ಲಿಯರಿಂಗಲ್ಲಿ ಟೆಂಟ್ಗಳು ಹಾಕಿದ್ದಾರೆ. ಹಿಂದೆ ಎಲ್ಲ ನೀವು ಅದೊಂಥರ ಗೋಲ್ಡನಿಶ್ ಮರಗಳು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಪಕ್ಕದಲ್ಲೇ ಒಂದು ಜರಿ ಹರಿತಾ ಇದೆ. ಆ ಸೌಂಡ್ ರಾತ್ರಿ ಎಲ್ಲ ಕೇಳಿಸ್ತಾ ಇತ್ತು. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾಯಿಗಳು ಓಡಾಡ್ತಾ ಇದೆ. ಒಂದು 3-4 ನಾಯಿಗಳು ಓಡಾಡ್ತಾ ಇದೆ. ಆ ಫೀಲಿಂಗೇ ಚೆನ್ನಾಗಿದೆ. ಒಂಥರ ಈ ಥರ ಕ್ಯಾಂಪ್ ಸೈಟು ಒಂಥರ ಇವತ್ತಿಗೆ ಆ್ಯಸ್ ಆಫ್ ನೌ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಪರ್ಸ್ನಲ್ ಫೇವ್ರೇಟ್ ಕ್ಯಾಂಪ್ ಸೈಟ್ ಅಂತಲೇ ಅನ್ಬೋದು. ಇಲ್ಲಿ ನಮ್ಮ ಕ್ಯಾಂಪ್ ಸೈಟ್ ಬಿಟ್ಟು ಇನ್ನು ಬೇರೆ ಗ್ರೂಪ್ಗಳದ್ದು ಒಂದು 2-3 ಕ್ಯಾಂಪ್ ಸೈಟ್ ಕೂಡ ಇದೆ. ಸೊ ನಾವು ಒಬ್ಬರೇ ಇಲ್ಲ, ತುಂಬ ಜನಗಳಿದ್ದಾರೆ ಇಲ್ಲಿ. ರೆಡಿ ಆಗಿದ್ದೀವಿ. ತಿಂಡಿ ಎಲ್ಲ ಆಯಿತು. ಇವತ್ತು 7:30 ಟೈಮ್. ಇವತ್ತು ಚಪಾತಿ ಛೋಲೆ ಇತ್ತು ತಿಂಡಿಗೆ. ತಿಂಡಿ ಕೊಟ್ಟರು. ಸ್ನ್ಯಾಕ್ಸ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಹೊರಡಬೇಕು. ಸ್ಪೈಕ್ಸ್ ಹಾಕ್ಕೊಂಡಿದ್ದೀವಿ. ಸ್ಪೈಕ್ಸ್ ಹಾಕ್ಕೊಂಡಿರೋದ್ರಿಂದ ಗ್ರಿಪ್ಪು ತುಂಬ ಚೆನ್ನಾಗಿ ಸಿಗುತ್ತೆ. ಈಸಿಯಾಗಿ ಹಿಂಗೆ ಜಾರಕ್ಕೆ ಹೋಗೋಲ್ಲ, ಪ್ರತಿ ಸತಿ ಹಿಡಿತಾ ಇರುತ್ತೆ. ಸೊ ಐಸ್ ಮೇಲೆ ನಡಿಬೇಕಾದ್ರೆ ಗ್ರಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಮ್ಯಾನ್, ವಾಟ್ ಅ ಬ್ಯೂಟಿಫುಲ್ ಮಾರ್ನಿಂಗ್. ಬೇಜಾರಾಗ್ತಿದೆ ಇವತ್ತು ಕೊನೆ ದಿನ ಅಂತ. ಬಟ್ ಎವ್ರಿಥಿಂಗ್ ಹ್ಯಾಸ್ ಟು ಕಮ್ ಟು ಆನ್ ಎಂಡ್. ಲೆಟ್ಸ್ ಸಿ. ತಲಿ ಕ್ಯಾಂಪ್ ಸೈಟಿಂದ ಹೊರಟು 40 ನಿಮಿಷ ಆಯಿತು.
ತಲೆ ಲೇಕಕ್ಕೆ ಬಂದಿದ್ದೀವಿ. ನಾನು ಹಿಂದೆ ಕಾಣಿಸ್ತಾ ಇರೋದು ಲೇಕು ಪೂರ್ತಿ ಐಸ್ ಆಗೋಗಿದೆ ಟೆಂಪ್ರೇಚರಿಂದ. ನಮ್ಮ ಗೈಡು ಐಸ್ನೆಲ್ಲ ಹೊಡೆದು ಸುಮ್ಮನೆ ಎಸೆತಾಯಿದ್ರು, ಅದು ಪೂರ್ತಿ ಹಂಗೆ ಜಾರ್ಕೊಂಡು ಹೋಗ್ತಾಯಿತ್ತು. ನನ್ನ ಮುಂದೆ ಪ್ಯಾನೋರಮಿಕ್ ವ್ಯೂಸ್ ಇದೆ, ದ್ರೋಣಗಿರಿ ಕಾಣಿಸ್ತಾ ಇದೆ, ನಂದಾದೇವಿ ಕಾಣಿಸ್ತಾ ಇದೆ, ಈ ಕಡೆ ಪಂಗರ್ಚೋಲ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಪೀಕ್ಸ್ ಇದೆ, 30-40 ಪೀಕ್ಸ್ ಇದೆ. ವ್ಯೂಸ್ ಆರ್ ಗೆಟಿಂಗ್ ರಿಯಲಿ ಬೆಟರ್. ಬಟ್ ಹೇಸಿ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲ ಮೌಂಟೇನ್ ಡೆಫಿನೇಷನ್ಸು ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಂಡಿಯಾ ಹೈಕ್ಸ್ ಅವರು ಎಲ್ರಿಗೂ ಒಂದೊಂದು ಲೆಟ್ರ್ ಕೊಟ್ಟಿದ್ರು, ನಿಮ್ಗೆ ಏನೇನು ಅನಿಸ್ತು, ಇಷ್ಟು ದಿನದ ಫೀಲಿಂಗ್ ಏನಿದೆ, ಅಥವಾ ಈ ವ್ಯೂಸ್ ನೋಡಿ ಏನು ಅನ್ನಿಸ್ತಾ ಇದೆ ಅಂತೆಲ್ಲ ಒಂದು ಲೆಟ್ರಲ್ಲಿ ಬರೀರಿ ಅಂತ. ಇದು ಲಾಸ್ಟ್ ಟೈಮ್ ಸಂದರ್ಭ ಟೈಮಲ್ಲೂ ಮಾಡಿದ್ವಿ. ಟ್ರೆಕ್ ಮುಗಿತಾ ಇದೆ, ಇನ್ನೇನು ನಾವು ಬೇಸ್ ಕ್ಯಾಂಪಿಗೆ ನಮ್ಮ ಜರ್ನಿ ಶುರು ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿಂದ ವಿ ಹ್ಯಾಡ್ ಅ ಗುಡ್ 15-20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಬ್ರೇಕ್ ಏನೋ ಇತ್ತು. ಬಟ್ ಮೌಂಟ್ ನಂದಾದೇವಿ ಲುಕ್ಸ್ ಬ್ಯೂಟಿಫುಲ್. ಒಂದು ಸಬ್ಮಿಟ್ ಮಾಡಬೇಕಿತ್ತು, ಇನ್ನೊಂದು ನಂದಾದೇವಿ ನೋಡಬೇಕಿತ್ತು, ಎರಡೂ ಆಯಿತು, समाधान आए तो ठीक है। नंदा देवी जो पूरी तरह से इंडिया में है, इंडिया का सेकंड टॉलेस्ट पीक है। और इसकी हाइट किसी को पता है कितनी है? 7,600। ठीक है। पहली चढ़ाई किसने की थी इस पे? 18वीं सदी में दुनिया की सबसे बड़ी पीक ही नंदा देवी को कहा जाता था। 19वीं सदी में जब माउंटेन्स पे एक्सपीडिशन शुरू हुए, उसके हाइट्स नापना शुरू किया गया, तब जाके नंदा देवी 23वां विश्व की सबसे बड़ी चोटी में आती है। तो नंदा देवी भी पहली चढ़ाई की थी 1936 में बिल टिलमैन और उनकी टीम ने। 1936 की बात है, ठीक है। तो लास्ट क्लाइंब हुआ था यहाँ पे 1992 में। वो एक इकोलॉजिकल एक्सपीडिशन था। इसके पीछे का रीज़न क्यों था वो सारी कहानी बताता हूँ। तो 1962 की बात है, जब भारत और चाइना का वॉर हुआ था। भारत चाइना का वॉर हार चुका था। तो उस बीच 1964 में चाइना ने अपना एक न्यूक्लियर टेस्ट किया था, परमाणु परीक्षण किया था। उस समय में विश्व में दो बड़ी महाशक्तियाँ थी, एक थी संयुक्त राज्य अमेरिका, दूसरी रूस। ठीक है। उसका विघटन हुआ 1992। वो है ब्रह्मल। इसके बाद धीरे से इधर आएंगे तो इसको हम सोन घांगरिया बोलते हैं। ये जो रिज दिख रही है आपको, तो ये गरुड़ है और त्रिशूली फर्स्ट है। उसके पीछे हरदेवल है, जो आपको ज़्यादा स्नो दिख रहा है उस तरफ, हरदेवल। और थोड़ा सा इधर आएंगे, ये द्रोणागिरी है। इसके बाद नीचे की तरफ आएंगे तो ये आपको जो पतला पतला लास्ट की तरफ दिखे, उसको ऋषिकोट कहेंगे। ऋषिकोट के थोड़ा सा इधर आने के बाद ये है हमारी नंदा देवी, इंडिया की सेकंड टॉलेस्ट पीक। 7,816 मीटर इसकी हाइट है। बाकी अब इधर जाएंगे तो ये कोई पीक नहीं है। यहाँ से आएंगे तो ये पंगरचोला पीक है सामने पे, 15,000 फीट इसकी हाइट। यस। ಬಿಸಿ ಇದ್ದಾಗ ಇನ್ನಷ್ಟು ಚೆನ್ನಾಗಿತ್ತು. ಊಟ ಎಲ್ಲ ಆಯಿತು. ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಪ್ರಾಬ್ಲಿ ಇನ್ನೂ ಸ್ವಲ್ಪ ದಿನಕ್ಕೆ ಬೇಸ್ ಕ್ಯಾಂಪಿಗೆ. ಬಟ್ ಐ ಥಿಂಕ್ ಇಳಿಯೋಕ್ಕೆ ಶುರು ಮಾಡಿದ್ರೆ ನಂದಾದೇವಿ ವ್ಯೂ ಕಾಣಿಸಲ್ಲ. ಸೊ ಸಮ್ ಇನ್ಫಾರ್ಮೇಷನ್ ಅದ್ರ ಬಗ್ಗೆ. ಇಂಡಿಯಾಸ್ ಹೈಯೆಸ್ಟ್ ಪೀಕ್ ಅಂತಲೇ ಅನ್ಬೋದು. ಇದೊಂದೇ ಪೀಕು ಇಂಡಿಯಾದಲ್ಲಿ, ಇಂಡಿಯಾ ಒಳಗಡೆ ಇರೋದಲ್ಲಿ ಹೈಯೆಸ್ಟ್ ಪೀಕ್ ಅಂದರೆ ಅದು ನಂದಾದೇವಿ. ಬಟ್ ಅದು ಬಿಟ್ಟು ಇಂಡಿಯಾ ನೇಪಾಲ್ ಮಧ್ಯ ಮೌಂಟ್ ಕಾಂಚನಜುಂಗ ಇದೆ. ಸೊ ಆ ಥರ ಕನ್ಸಿಡರ್ ಮಾಡೋಕೆ ಹೋದರೆ ಇದನ್ನು ಸೆಕೆಂಡ್ ಹೈಯೆಸ್ಟ್ ಪೀಕ್ ಅಂತ ಅನ್ಬೋದು. ಆಲ್ಮೋಸ್ಟ್ ಒಂದು 25,000 ಫೀಟ್ ಏನೋ ಇದೆ. ತುಂಬ ಹಿಸ್ಟ್ರಿ ಇದೆ ಆ ಜಾಗದ ಬಗ್ಗೆ. ಚೈನೀಸ್ ನ್ಯೂಕ್ಲಿಯರ್ ವೆಪನರಿನ ಮಾನಿಟರ್ ಮಾಡೋಕ್ಕೆ ಅಮೇರಿಕಾದವರು ಮತ್ತು ಇಂಡಿಯನ್ಸು ಸೇರಿ ಇಲ್ಲೇನೋ ಒಂದು ಇನ್ಸ್ಟ್ರೂಮೆಂಟ್ ಇಡೋಕ್ಕೆ ಪ್ಲ್ಯಾನ್ ಮಾಡಿದ್ರಂತೆ. ಬಟ್ ಅದೇನೋ ವರ್ಕೌಟ್ ಆಗಲಿಲ್ಲ. ಆ್ಯಂಡ್ ಅಲ್ಲಿಂದ ಜನ ವಾಪಸ್ ಬಂದರು. ಬಟ್ ಇನ್ಸ್ಟ್ರೂಮೆಂಟ್ ಏನೋ ತರೋಕ್ಕಾಗಲಿಲ್ಲ. ಆ ಥರ ಏನೋ ದೊಡ್ಡ ಸ್ಟೋರಿ ಇದೆ. ಟೈಮ್ ಸಿಕ್ಕಾಗ ಅದ್ರ ಬಗ್ಗೆ ಓದಬೇಕು, ತಿಳ್ಕೊಬೇಕು. ಈಗಲೂ ಕತೆ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಗೈಡು ಅವಾಗ ರಿಯಲೈಸ್ ಆಯ್ತಾ ಎಲ್ಲ, ಇಷ್ಟೊಂದೆಲ್ಲ ಇದೆಯಾ ಇದಕ್ಕೆ ಅಂತ. ಸೊ ಈಗ ಸದ್ಯಕ್ಕೆ ಆ ಇನ್ಸ್ಟ್ರೂಮೆಂಟ್ ಅಲ್ಲೇ ಬಿಟ್ಟಿರೋದ್ರಿಂದ ಇಟ್ಸ್ ವೆರಿ ಅನ್ಸ್ಟೇಬಲ್ ಅಂತ ಏನೋ ಇದೆ. ಅದಕ್ಕೆ ಯಾರನ್ನೂ ಅದನ್ನು ಸಬ್ಮಿಟ್ ಮಾಡೋಕ್ಕೆ ಅಲೋ ಇಲ್ಲ ಯಾರಿಗೂ. ಇಂಡಿಯಾದಲ್ಲಿ ಯಾರೂ ಸಬ್ಮಿಟ್ ಮಾಡೋಕ್ಕಾಗಲ್ಲ ಆ ಜಾಗನ. ಇಂಡಿಯಾ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟು ದೊಡ್ಡದು ಬೇರೆ. ವಿಲ್ ಡೆಫಿನೆಟ್ಲಿ ಮಿಸ್ ದಿಸ್ ವ್ಯೂ. Prince Bhai and like Ashish Bhai said the same thing, that this particular team was the fastest team in last 6 months. So I would rate like 9.5 out of 10. ಟ್ರೆಕ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ ನಾವು. ಇವತ್ತು ಋಷಿಕೇಶಕ್ಕೆ ಹೊರಟಿದ್ದೀವಿ. ಡಿಸೆಂಟ್ ಯಾವತ್ತೂ ಸ್ವಲ್ಪ ಒಂಥರ ತೊಂದರೆನೇ. ಮಂಡಿ ಮೇಲೆ ಆಗಲಿ ಕಾಲ ಮೇಲೆ ಆಗಲಿ ತುಂಬ ಪ್ರೆಷರ್ ಬೀಳ್ತಾ ಇರುತ್ತೆ, ವ್ಯೂಸ್ ಕಮ್ಮಿ ಆಗ್ತಾ ಇರುತ್ತೆ, ಮೂಡ್ ಹೋಗುತ್ತೆ, ಮನೆಗೆ ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನೆನ್ನೆ ಮಧ್ಯಾಹ್ನ ಊಟ ಆದಮೇಲೆ ಕ್ಯಾಮ್ರಾ ಆನೇ ಮಾಡಲಿಲ್ಲ. ಬೇಸ್ ಕ್ಯಾಂಪಿಗೆ ಬಂದು ಒಂದು 4 ಗಂಟೆಗೇನೋ ತಲುಪ್ಕೊಂಡ್ವಿ. ಆಮೇಲೆ ಸ್ನ್ಯಾಕ್ಸ್ ತಿಂದ್ವಿ. ಆಮೇಲೆ ಡಿಬ್ರೀಫಿಂಗ್ ಇತ್ತು. ಎಲ್ಲರೂ ಅವ್ರ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿಕೊಂಡ್ರು. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ವಿ ಹ್ಯಾವ್ ಮೇಡ್ ಮೆಮೊರೀಸ್ ಫಾರ್ ಅ ಲೈಫ್ ಟೈಮ್ ಅಂತಲೇ ಅನ್ಬೋದು. ಅಷ್ಟು ಮಜಾ ಮಾಡಿದ್ದೀವಿ ನಾವು.
ಆ್ಯಂಡ್ ಈ ವರ್ಷ ಸ್ವಲ್ಪ ಯಾಕೋ ನಮಗೆ ಟ್ರಾವೆಲ್ ಮಾಡೋಕ್ಕೆ ಅಷ್ಟು ಆಗಲಿಲ್ಲ ಲಾಸ್ಟ್ ಫ್ಯೂ ಮಂತ್ಸ್. ಅದೊಂದು ಸ್ವಲ್ಪ ಬೇಜಾರಿತ್ತು, ಯಾಕೆ ಅಂತ ನಮಗೂ ರೀಸನ್ ಗೊತ್ತಿಲ್ಲ. ಬಟ್ ಈ ಟ್ರಿಪ್ ಆಗಿದ್ದು ಈ ವರ್ಷದ ಕೊನೆಗೆ ವಿ ಆರ್ ಎಂಡಿಂಗ್ ಇಟ್ ಆನ್ ಹೈ. ಆ ಖುಷಿ ತುಂಬ ಇದೆ. ಆದಷ್ಟು ಜಸ್ಟಿಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ನಮ್ಮ ಕಾಣಿಸಿದ ಲ್ಯಾಂಡ್ಸ್ಕೇಪ್ಸನ್ನು ಚೆನ್ನಾಗಿ ತೋರಿಸೋಣ ಅಂತ. ಎಷ್ಟಾಗಿದೆಯೋ ಅಂತ ಕತೆ ಗೊತ್ತಿಲ್ಲ. ಸಿಕ್ಕಾಬಿಟ್ಟೆ ಚಳಿ ಇತ್ತು, ಚಾಲೆಂಜಿಂಗ್ ಕಂಡೀಷನ್ಸ್ ಇತ್ತು, ಶೂಟ್ ಮಾಡೋಕ್ಕಾಗಲಿ ನಡೆಯೋಕ್ಕಾಗಲಿ ಎಲ್ಲ. ಬಟ್ ಸಮೌ ಎಲ್ಲ ಮಾಡಿಕೊಂಡು ಬಂದಿದ್ದೀವಿ. ತುಂಬ ಖುಷಿ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಸೈನಿಂಗ್ ಆಫ್ ಫ್ರಮ್ ದ ಹಿಮಾಲಯಾಸ್.